ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಲಂ ಎನ್ನುವ ಈ ಪುಸ್ತಕದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ಕಾದಂಬರಿಯಲ್ಲಿ ಟಿ ವಾಸುದೇವನ್ ನಾಯರ್ ಅವರು ಸೇತು ಎನ್ನುವ ಒಬ್ಬ ವ್ಯಕ್ತಿಯ ಆ ಯೌವನದ ಜೀವನವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಸೇತು ಎನ್ನುವ ಪಾತ್ರ ಅವನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಹಾಗೂ ಅವನು ಮಾಡುವಂತಹ ಆಯ್ಕೆಗಳೇನಿದೆ ಅದರಿಂದ ಅವನ ಜೀವನ ಯಾವ ಹಾದಿಗೆ ಹೋಗುತ್ತೆ ಅನ್ನೋದು. ಇದರಲ್ಲಿ ಟಿ ವಾಸುದೇವನ್ ನಾಯರ್ ಅವರು ಬರೀ ಆ ವ್ಯಕ್ತಿಯ ಜೀವನವನ್ನು ಮಾತ್ರ ಹೇಳಿದೆ. ಆ ಒಂದು ಕಾಲಘಟ್ಟದಲ್ಲಿ ಅಂದರೆ 1950-60ರ ದಶಕಗಳಲ್ಲಿ ಕೇರಳದಲ್ಲಿ ಉಂಟಾದಂತಹ ಒಂದು ಸಾಮಾಜಿಕ ಹಾಗೂ ರಾಜಕೀಯ ಬದಲಾವಣೆಗಳೇನಿದೆ ಅದೆಲ್ಲವನ್ನು ಡೈರೆಕ್ಟಾಗಿ ಹೇಳಿದೆ. ಅಲ್ಲಲ್ಲಿ ಹೇಳ್ತಾ ಆ ಒಂದು ಗ್ರಾಮ ಏನಿದೆ, ಹಳ್ಳಿ ಏನಿದೆ, ಅದರ ಒಂದು ಭೌಗೋಳಿಕ ಲಕ್ಷಣಗಳು ಹಾಗೂ ಅಲ್ಲಿನ ಒಂದು ಹಬ್ಬ ಹರಿದಿನಗಳು, ಅಲ್ಲಿನ ಪ್ರಾಕ್ಟೀಸಸ್ ಏನಿದೆ, ಅಲ್ಲಿನ ಜೀವನ ಒಂದು ಲೈಫ್ ಸ್ಟೈಲ್ ಏನಿದೆ, ಇದೆಲ್ಲವನ್ನು ಅವರು ಹೇಳ್ತಾ ಹೋಗ್ತಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಅಲ್ಲಿ ನಡೆಯುವಂತಹ ಹಬ್ಬಗಳು, ಅದು ತಿರುವೋಣಂ ಇರ್ಬೋದು, ನಿರಮಾಲ ಇರ್ಬೋದು, ಅಲ್ಲಿರುವಂತಹ ದೇವಾಲಯಗಳು, ಅಲ್ಲಿರುವಂತಹ ಮರ ಗಿಡ. ಪ್ರಮುಖವಾಗಿ ಈ ಕಾದಂಬರಿಯಲ್ಲಿ ಒಂದು ನದಿಯ ಪಾತ್ರ ಏನಿದೆ ಅದು ತುಂಬ ಪ್ರಮುಖವಾದಂತಹ ಒಂದು ಪಾತ್ರ. ಆ ನದಿ ಇರ್ಬೋದು, ಇದನ್ನೆಲ್ಲ ತುಂಬ ಅವರು ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ಅವರು ಅದನ್ನು ಅಲ್ಲಿ ದಾಖಲಿಸಿದ್ದಾರೆ. ಇದರ ಒಂದು ಟೆಕ್ನಿಕ್ ಹೇಗಿದೆ ಅಂದರೆ ಇವರು ಬರೆದಿರೋದು, ಸೇತು ಎಂಬ ಯುವಕ ಸೇತು ಮೊದಲಾಳಿಯಾಗಿ ಅಂದರೆ ಸಾಹುಕಾರ ಸೇತು ಆಗಿ ಪಟ್ಟಣದಿಂದ 9 ವರ್ಷಗಳ ನಂತರ ತನ್ನ ಹಳ್ಳಿಗೆ ವಾಪಸ್ ಬರ್ತಾ ಇದ್ದಾನೆ. ಆಗ ಅವನು ತನ್ನ ಜೀವನವನ್ನು ಒಮ್ಮೆ ಹಿಂದಿರುಗಿ ನೋಡೋ ರೀತಿಯಲ್ಲಿ ಅವರು ಅದನ್ನು ಬರೆದಿದ್ದಾರೆ. ಈ ಕತೆ ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗ್ತಾ ಇರುತ್ತೆ. ಮತ್ತು ಇದರ ಒಂದು ರೈಟಿಂಗ್ ಸ್ಟೈಲ್ನ ನಾವು ನೋಡಿದ್ರೆ ಟಿ ವಾಸುದೇವನ್ ನಾಯರ್ ಅವರು ಇದರೊಳಗೆ ತುಂಬ ಒಂದು ಸ್ಲೋ ಹಾಗೂ ಸ್ಟಡಿ ರೈಟಿಂಗ್ ಮತ್ತು ವಿಷಯಗಳನ್ನು ತುಂಬ ಅವರು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಅವರು ಬರೆದಿದ್ದಾರೆ. ಹಾಗೂ ಇದರಲ್ಲಿ ನಾವು ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂತಹ ಒಂದು ವಿಷಯ ಏನಂದರೆ ಗೀತಾ ಕೃಷ್ಣನ್ಕುಟ್ಟಿಯವರ ಟ್ರಾನ್ಸ್ಲೇಷನ್. ಯಾಕಂದರೆ ನಾನು ಒರಿಜಿನಲ್ ವರ್ಷನ್ನ ಓದಿಲ್ಲ, ಟಿ ವಾಸುದೇವನ್ ನಾಯರ್ ಅವರು ಹೇಗೆ ಬರೆದಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಗೀತಾ ಕೃಷ್ಣನ್ಕುಟ್ಟಿಯವರು ತುಂಬ ಸುಂದರವಾಗಿ ಆ ಒಂದು ಕೇರಳದ ಒಂದು ಫ್ಲೇವರ್ ಏನಿದೆ, ಆ ಒಂದು ಎತ್ನಿಸಿಟಿ ಏನಿದೆ ಅದನ್ನು ಅವರು ತುಂಬ